ಮೂಲಭೂತವಾಗಿ ಲೇಬರ್ ಕೋಡ್ಸ್ ಏನಿವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಇದು ಪೂರ್ತಿಯಾಗಿ ಕಾರ್ಪೊರೇಟ್ಗಳ ಪರವಾಗಿರ್ತಕ್ಕಂಥ ಲೇಬರ್ ಕೋಡ್ಸ್. ಸ್ವಾತಂತ್ರ್ಯ ನಂತರದಲ್ಲೂ ಕಾರ್ಮಿಕರು ಹೋರಾಟಗಳಿಂದ ಪಡ್ಕೊಂಡಂತ ಎಲ್ಲ ನ್ಯಾಯಬದ್ಧ ಕಾನೂನುಬದ್ಧ ಹಕ್ಕುಗಳು ಅವೆಲ್ಲವನ್ನು ನಾಶ ಮಾಡುವಂತ ನಿಟ್ಟಿನಲ್ಲಿ ಈ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಇದನ್ನ ವಾಪಸ್ ತಗೋಬೇಕು ಅನ್ನೋದು ರೈತರ ಬಹಳ ಮುಖ್ಯವಾಗಿರ್ತಕ್ಕಂಥ ಬೀಜ ಮಸೂದೆ ಏನಿದೆ, ರೈತರಿಗಿರ್ತಕ್ಕಂಥ ಬೀಜದ ಮೇಲಿನ ಹಕ್ಕನ್ನ ನಾಶ ಮಾಡುವಂತ ರೀತಿಯಲ್ಲಿ ಬೀಜ ಮಸೂದೆ ಜಾರಿ ಮಾಡಿದ್ದಾರೆ. ಇವೆಲ್ಲವುಗಳ ವಿರುದ್ಧ ಈ ಮುಷ್ಕರವನ್ನ ಭಾರತ ದೇಶದ ಕಾರ್ಮಿಕ ಸಂಘಟನೆಗಳು, ರೈತಾಪಿ ಸಂಘಟನೆಗಳು, ಎಲ್ಲ ದುಡಿಯುವಂತ ಸಂಘಟನೆಗಳು ಸೇರಿ ಈ ಹೋರಾಟ ಇಲ್ಲ ಅಂತಂದ್ರೆ ಮುಂದಿನ ಕಾರ್ಮಿಕ ಸಂಘಟನೆಗಳ ಹೋರಾಟ ತೀವ್ರ ಆಗುತ್ತೆ. ಇವತ್ತು ಒಂದು ದಿನದ ಮುಷ್ಕರ ಆಗಿದೆ. ಅನಿರ್ದಿಷ್ಟ ಮುಷ್ಕರಕ್ಕೆ ಭಾರತ್ ಬಂದಂತ ಹೋರಾಟಗಳಿಗೆ ಇದು ನಾಂದಿ ಆಗುತ್ತೆ. ಕನಿಷ್ಠ ವೇತನಕ್ಕಿಂತ ಕೆಳಗಡೆ ಒಂದು ನೆಲ ವೇತನ ಅಂತ ಬರುತ್ತೆ. ನೀವು ಏನಾದರೂ ಸ್ಟ್ರೈಕ್ ಮಾಡಬೇಕಾಗಿದ್ರೆ ನೀವು ಅದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ ನಂತರ ಸಂಧಾನ ಶುರುವಾಗುತ್ತೆ. ಸಂಧಾನ ಪೆಂಡಿಂಗ್ ಇರುವಾಗ ನೀವು ಹೋರಾಟ ಮಾಡೋಂಗಿಲ್ಲ. ಈ ಥರ ನಿಮ್ಮದು ಸ್ಟ್ರೈಕ್ ಮಾಡೋಕ್ಕೆ ಇಲ್ಲೀಗಲ್ ಅಂತ ಆಗಿದೆ. ಇಲ್ಲೀಗಲ್ ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಯೂನಿಯನ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಎಫ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಇವತ್ತು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ ರಾಷ್ಟ್ರದಾದ್ಯಂತ ಕಾರ್ಮಿಕ ಒಕ್ಕೂಟಗಳು. ಅದರ ಪ್ರತಿಭಟನೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ನಡೀತಾ ಇರ್ತಕ್ಕಂಥದ್ದು. ಆದರೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಿಟ್ಟು ಇನ್ನೆಲ್ಲೂ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತೇಳಿ ಈಗಾಗಲೇ ಹೈಕೋರ್ಟ್ನ ನಿರ್ದೇಶನಗಳು ಅಥವಾ ಹೈಕೋರ್ಟ್ನ ಆದೇಶಗಳಿರೋ ಕಾರಣ ಪೊಲೀಸರು ಕೆಲ ಕಾಲ ಪ್ರತಿಭಟನಾಕಾರರಿಗೆ ಅವಕಾಶವನ್ನು ಕೊಟ್ಟು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಯಾವ ರೀತಿ ಇಲ್ಲಿ ಒಂದು ಫ್ರೀಡಂ ಪಾರ್ಕ್ ಮುಂದೆ ಒಂದು ಟೌನ್ ಹಾಲ್ನ ಮುಂದೆ ಬಂದು ಪ್ರತಿಭಟನೆಗೆ ಕುಳಿತಿದ್ರು ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು, ಅವ್ರುಗಳನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಅವರ ಆಗ್ರಹ ಇಷ್ಟೇ, ಏನು 29 ಕಾನೂನುಗಳನ್ನು ಮರ್ಜ್ ಮಾಡಿ 4 ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಇದರಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಮಿಕರಿಗೆ ಇದ್ದಂಥ ವೇತನ ಭದ್ರತೆ ಇರ್ಬೋದು, ಸಾಮಾಜಿಕ ಭದ್ರತೆ ಇರ್ಬೋದು, ಅಥವಾ ಕೈಗಾರಿಕೆಗಳೊಂದಿಗೆ ಸಂಬಂಧದ ವಿಚಾರವಾಗಿರ್ಬೋದು, ಇವುಗಳಲ್ಲಿ ಸಾಕಷ್ಟು ಲೋಪಗಳಾಗ್ತಾ ಇರೋದ್ರಿಂದ ಈ ಕಾಯ್ದೆಗಳು ಕಾರ್ಮಿಕರಿಗೆ ಮಾರಕ. ಜೊತೆಗೆ ಅಸಂಘಟಿತ ವಲಯದಲ್ಲಿ ಅಥವಾ 10ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರತಕ್ಕಂಥ ವರ್ಗಗಳೇನಿದ್ದಾವೆ ಅವರಿಗೆ ಸಿಗಬೇಕಾದಂಥ ಬೆನಿಫಿಟ್ಸ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕಾಯ್ದೆಗಳು ಕಾರ್ಮಿಕ ವರ್ಗಕ್ಕೆ ದೊಡ್ಡ ಆಪತ್ತನ್ನು ಮಾಡ್ತವೆ ಅನ್ನೋ ಕಾರಣಕ್ಕೆ ಇದನ್ನು ಸದ್ಯಕ್ಕೆ ವಿರೋಧಿಸ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಕೇಂದ್ರ ಸರ್ಕಾರ ಇವುಗಳನ್ನು ವಾಪಸ್ ತೆಗೆದುಕೊಂಡು ಕಾರ್ಮಿಕರಿಗೆ ಅನುಕೂಲ ಆಗೋ ರೀತಿ ಕಾನೂನನ್ನು ರೂಪಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ನೀಡಿರ್ತಕ್ಕಂಥದ್ದು. ಏನು ಕಾರಣಕ್ಕೆ ಮೂಲಭೂತವಾಗಿ ಲೇಬರ್ ಕೋಡ್ಸ್ ಏನಿವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಇದು ಪೂರ್ತಿಯಾಗಿ ಕಾರ್ಪೊರೇಟ್ಗಳ ಪರವಾಗಿರ್ತಕ್ಕಂಥ ಲೇಬರ್ ಕೋಡ್ಸ್. ಕಾರ್ಪೊರೇಟ್ಗಳ ಲಾಭವನ್ನು ಹೆಚ್ಚು ಮಾಡಲಿಕ್ಕೆ ಈ ಕಾಯ್ದೆಗಳನ್ನು ತಂದಿದ್ದಾರೆ. ಏಪ್ರಿಲ್ 1ರಿಂದ ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾರ್ಮಿಕರು ಹೋರಾಟದ ಮುಖಾಂತರ ಗಳಿಸಿದಂಥ BR ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯಾಗಿ ಜಾರಿಗೊಳಿಸಲು ಪ್ರಯತ್ನ ಪಟ್ಟಂತ, ಸ್ವಾತಂತ್ರ್ಯ ನಂತರದಲ್ಲೂ ಕಾರ್ಮಿಕರು ಹೋರಾಟಗಳಿಂದ ಪಡ್ಕೊಂಡಂತ ಎಲ್ಲ ನ್ಯಾಯಬದ್ಧ ಕಾನೂನುಬದ್ಧ ಹಕ್ಕುಗಳು ಅವೆಲ್ಲವನ್ನು ನಾಶ ಮಾಡುವಂತ ನಿಟ್ಟಿನಲ್ಲಿ ಈ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಇದನ್ನ ವಾಪಸ್ ತಗೋಬೇಕು ಅನ್ನೋದು ಬಹಳ ಮುಖ್ಯವಾದ ಬೇಡಿಕೆ. ಎರಡನೇದು, ಇವತ್ತು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಆಕ್ಟ್ ಅಂತ ಮಾಡಿದ್ದಾರೆ. ಈ ವಿದ್ಯುತ್ ಕ್ಷೇತ್ರವನ್ನ ಪೂರ್ತಿಯಾಗಿ ವಿದೇಶಿ ಕಂಪನಿಗಳಿಗೆ ಮತ್ತು ಭಾರತದ ಕಾರ್ಪೊರೇಟ್ ಕಂಪನಿಗಳಿಗೆ ಹಸ್ತಾಂತರ ಮಾಡುವಂತ ಕೆಲಸಕ್ಕೆ ಅವರು ಹೊರಟಿದ್ದಾರೆ. ರೈತರ ಬಹಳ ಮುಖ್ಯವಾಗಿರ್ತಕ್ಕಂಥ ಬೀಜ ಮಸೂದೆ ಏನಿದೆ, ರೈತರಿಗಿರ್ತಕ್ಕಂಥ ಬೀಜದ ಮೇಲಿನ ಹಕ್ಕನ್ನ ನಾಶ ಮಾಡುವಂತ ರೀತಿಯಲ್ಲಿ ಬೀಜ ಮಸೂದೆ ಜಾರಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ಬಡವರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಂತ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡಿ ಇವತ್ತು ಕೇವಲ ತೋರಿಕೆಯ ಒಂದು ತಿದ್ದುಪಡಿಯನ್ನು ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಇವೆಲ್ಲವುಗಳ ವಿರುದ್ಧ ಈ ಮುಷ್ಕರವನ್ನ ಭಾರತ ದೇಶದ ಕಾರ್ಮಿಕ ಸಂಘಟನೆಗಳು, ರೈತಾಪಿ ಸಂಘಟನೆಗಳು, ಎಲ್ಲ ದುಡಿಯುವಂತ ಸಂಘಟನೆಗಳು ಸೇರಿ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಇದನ್ನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಕಾರ್ಮಿಕ ಸಂಘಟನೆಗಳ ಹೋರಾಟ ತೀವ್ರ ಆಗುತ್ತೆ. ಇವತ್ತು ಒಂದು ದಿನದ ಮುಷ್ಕರ ಆಗಿದೆ. ಅನಿರ್ದಿಷ್ಟ ಮುಷ್ಕರಕ್ಕೆ ಭಾರತ್ ಬಂದಂತ ಹೋರಾಟಗಳಿಗೆ ಇದು ನಾಂದಿ ಆಗುತ್ತೆ. ನಾವು ಈ ಕೇಂದ್ರ ಹೊಸ ಕಾರ್ಮಿಕ ನಿಯಮವನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ ಕೇಂದ್ರ ಹೊಸ ಸಂಹಿತೆ ತುಂಬ ಕಾರ್ಮಿಕ ವಿರೋಧಿ ಅಂತ ಇದೆ. ಕನಿಷ್ಠ ವೇತನಕ್ಕಿಂತ ಕೆಳಗಡೆ ಒಂದು ನೆಲ ವೇತನ ಅಂತ ಬರುತ್ತೆ.
ನೀವೇನಾದರೂ ಸ್ಟ್ರೈಕ್ ಮಾಡಬೇಕಾಗಿದ್ರೆ ನೀವು ಅದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ ನಂತರ ಸಂಧಾನ ಶುರುವಾಗುತ್ತೆ. ಸಂಧಾನ ಪೆಂಡಿಂಗ್ ಇರುವಾಗ ನೀವು ಹೋರಾಟ ಮಾಡೋಂಗಿಲ್ಲ. ಈ ಥರ ನಿಮ್ಮದು ಸ್ಟ್ರೈಕ್ ಮಾಡೋಕ್ಕೆ ಇಲ್ಲೀಗಲ್ ಅಂತ ಆಗಿದೆ. ಇಲ್ಲೀಗಲ್ ಸ್ಟ್ರೈಕ್ ಮಾಡಿದರೆ ನಿಮ್ಮ ಯೂನಿಯನ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ 1976 ಈಕ್ವಲ್ ವೇಜಸ್ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟನ್ನು ಅದನ್ನು ಕೂಡ ರದ್ದು ಮಾಡಿಸಿದ್ದಾರೆ. ಈ ಹೊಸ ಕಾನೂನಲ್ಲಿ ನೀವು ಮಹಿಳೆ ಮತ್ತು ಗಂಡಸ ಸೇಮ್ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ಬೇರೆ ಥರ ವೇತನ ಕೊಡ್ಬೋದು. ಇದೆಲ್ಲ ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದು ಕಾರ್ಮಿಕ ಸಂಘಟನೆಗಳ ಮುಖ್ಯಸ್ಥರುಗಳ ಮಾತು. ಏನು 29 ಕಾಯ್ದೆಗಳನ್ನು ಮರ್ಜ್ ಮಾಡಿ ಒಟ್ಟು 4 ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜಾರಿಗೆ ತಂದಿರತಕ್ಕಂಥ ಈ ಕಾಯ್ದೆಗಳಿಂದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗೆಯೇ ಇದರಲ್ಲಿರ್ತಕ್ಕಂಥ ಸೆಕ್ಷನ್ 2FD ಏನಿದೆ, ಇದರಿಂದಾಗಿ ವೇತನ ತಾರತಮ್ಯ ಸಾಕಷ್ಟು ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿಯಾಗಿ ಪ್ರತಿಭಟನೆಗಳು ಮುಂದುವರೆದ್ರೆ, ಇದೇ ರೀತಿಯಾಗಿ ಸರ್ಕಾರ ಈ 4 ಸಂಹಿತೆಗಳನ್ನು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿಯಾಗಲಾಗುತ್ತೆ ಮತ್ತು ಅನಿರ್ದಿಷ್ಟಾವಧಿಯ ಮುಷ್ಕರಗಳನ್ನು ಮಾಡಲಾಗುತ್ತೆ ಅಂತೇಳಿ ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥರುಗಳು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ವಾರ್ತಾಭಾರತಿ ಬೆಂಗಳೂರು.